ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಭಾಳ ವೈರಲ್ ಆಯಿತು. ಈ ಅಖಿಲೇಶ್ ಯಾದವ್ನ ಕಾಕ ಇದ್ದಾನಲ್ಲ, ಪ್ರೊಫೆಸರ್ ರಾಮ್ ಗೋಪಾಲ್ ಯಾದವ್, ಈತ ರಾಜ್ಯಸಭಾ ಸದಸ್ಯ ಮತ್ತು ಸಮಾಜವಾದಿ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಆತ ಈ ನಮ್ಮ ಅಮಿತ್ ಶಾ ಅವರಿಗೆ ಒಂದು ಕಾಗದವನ್ನು ಕೊಡ್ತಾಯಿದ್ದಾರೆ, ಒಂದು ಲೆಟರನ್ನು ಕೊಡ್ತಾಯಿದ್ದಾರೆ. ಅದನ್ನು ಅವರು ಸಂತೋಷದಿಂದ ಸ್ವೀಕರಿಸಿ ಕೈ ಮುಗಿತಾರೆ ಪ್ರೊಫೆಸರ್ ರಾಮ್ ಗೋಪಾಲ್ ಯಾದವ್ಗೆ. ಈ ಫೋಟೋ ಇದ್ದಕ್ಕಿದ್ದ ಹಾಗೆ ವೈರಲ್ ಆಗುತ್ತೆ. ಇದಕ್ಕೆ ರೆಕ್ಕ ಪುಕ್ಕಗಳು ನಿರ್ಮಾಣ ಆಗ್ತವೆ. ಯಾವ್ಯಾವ ಸಂಸತ್ ಸದಸ್ಯರು ಈ ಅಖಿಲೇಶ್ ಯಾದವ್ನ ಬಣವನ್ನು ತೊರಿತಾ ಇದ್ದಾರೆ, ಎಷ್ಟು ಜನ NDAಗೆ ಬೆಂಬಲ ಕೊಡ್ತಾ ಇದ್ದಾರೆ, ಇದ್ರ ಕುರಿತು ಲೆಕ್ಕಾಚಾರ ಶುರುವಾಗಿಬಿಡುತ್ತೆ. ಅದಾದ ಸ್ವಲ್ಪ ಹೊತ್ತಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಏನಂದರೆ ಇದು ನಿನ್ನೆ ಆದಂಥ ವಿದ್ಯಮಾನ ಅಲ್ಲ, ಇದು ಮಾರ್ಚ್ 2025ಕ್ಕೆ ಇಂಥದ್ದೊಂದು ಪತ್ರವನ್ನು ಆತ ಕೊಟ್ಟಿರುವಂಥ ಪತ್ರ ಬೇರೆ ಯಾವುದೋ ಪತ್ರ, ಅದು ಈ ಬಣ ಸ್ಪ್ಲಿಟ್ ಆಗುವಂಥದ್ದಲ್ಲ. ಹಾಗಂತ ಈಗ ಸಮಾಜವಾದಿ ಪಾರ್ಟಿ ಸ್ಪ್ಲಿಟ್ ಆಗ್ತಾ ಇಲ್ವಾ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲು ನಿನ್ನೆ ಸಂಸದೀಯ ದಳದ ಸಭೆಯನ್ನು ಕರೆದಿದ್ರಲ್ಲ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ, ಅದರ ವರ್ತಮಾನವನ್ನು ಹೇಳ್ತೀನಿ. 9 ಜನ ಲೋಕಸಭಾ ಸದಸ್ಯರಿದ್ದಾರೆ, ಒಬ್ಬ ರಾಜ್ಯಸಭಾ ಸದಸ್ಯ ಇವರು ಬಣದಲ್ಲಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿರುವಂಥ ಪಕ್ಷ ಇದು. ಈ ಪಕ್ಷದಲ್ಲಿ 2014ರಲ್ಲಿ 63 ಜನ MLAಗಳಿದ್ದರು. 19.35% ಮತಗಳು ಇವರಿಗೆ ಲಭ್ಯ ಆಗಿದ್ದು ಮಹಾರಾಷ್ಟ್ರದಲ್ಲಿ. ವೋಟ್ ಶೇರ್ 19.35 ಅಂದರೆ 20% ಅಂದ್ಕೊಳ್ಳಿ. 10 ಜನ ಇವರ ಮಿನಿಸ್ಟರ್ಗಳಿದ್ದರು ಸರ್ಕಾರದಲ್ಲಿ ಮಹಾರಾಷ್ಟ್ರದಲ್ಲಿ. 18 ಜನ ಲೋಕಸಭಾ ಸದಸ್ಯರಿದ್ದರು, ಅವರು 20% ವೋಟ್ ಶೇರ್ ತೊಗೊಂಡಿದ್ರು. 20.64% ಲೋಕಸಭಾ ಸದಸ್ಯರು, ಪ್ಲಸ್ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದ. ನರೇಂದ್ರ ಮೋದಿ ಸರ್ಕಾರ ಆವಾಗ ಇದ್ದಂಥ ಪರಿಸ್ಥಿತಿ 2014ರಲ್ಲಿ. 2026 ಈಗ ಹೇಳ್ತಾ ಇದ್ದೀನಲ್ಲ, ಈಗ ಈತನ ಬಣ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಈತನ ಬಳಿ ಅವತ್ತು 63 MLA ಇದ್ದವರು ಈಗ 20 ಜನ ಆಗಿದ್ದಾರೆ. 20 ಜನರಲ್ಲಿ 16 ಜನ ಒಡೆದು ಹೊರಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ವೋಟ್ ಶೇರ್ ಕೇವಲ 9% ವೋಟ್ ಶೇರ್ ಇರೋದು. ಕಳೆದ ಬಾರಿ 20% ಇದ್ದದ್ದು ಈ ಬಾರಿ 9%. ಇವರ ಯಾವುದೇ ಮಿನಿಸ್ಟರು ಮಹಾರಾಷ್ಟ್ರದ ಸರ್ಕಾರದಲ್ಲಿಲ್ಲ, ಕೇಂದ್ರದಲ್ಲಿ ಯಾವುದೇ ಸಚಿವ ಇವ್ರದಿಲ್ಲ, ಯಾಕೆಂದರೆ ಇವರು ಸರ್ಕಾರ ಅಲ್ಲಿಲ್ಲ. ಜೊತೆಗೆ ಇದ್ದಂಥ ಈ ಏನು 9 ಜನ MPಗಳಿದ್ದಾರೆ, ಅದರಲ್ಲಿ 6 ಜನ ಹೊರಗಡೆ ಹೋಗಲಿಕ್ಕೆ ಸನ್ನದ್ಧರಾಗಿದ್ದಾರೆ. ನಿನ್ನೆ ಸಂಸದೀಯ ಸಭೆ ಕರೆದ್ರಲ್ಲ, ಅದಕ್ಕೆ ವಿಪ್ಪನ್ನು ಜಾರಿ ಮಾಡಿದ್ದೀವಿ ಅಂತ ಸಂಜಯ್ ರಾವತ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಮೊದಲನೇದಾಗಿ ವಿಪ್ ಜಾರಿ ಮಾಡೋದು ವಿಧಾನಮಂಡಲದಲ್ಲಿ, ವಿಧಾನ ಪರಿಷತ್ತಲ್ಲಿ, ಸಂಸತ್ತಿನಲ್ಲಿ, ರಾಜ್ಯಸಭೆಯಲ್ಲಿ ವಿಪ್ ಜಾರಿ ಮಾಡ್ತಾರೆ. ಅದನ್ನು ಯಾರೂ ಉಲ್ಲಂಘಿಸಬಾರ್ದು. ಉಲ್ಲಂಘಿಸಿದರೆ ನಿಮಗೆ ಪಕ್ಷಾಂತರ ನಿಷೇಧ, ಅದು ಎಲ್ಲ ಶಿಕ್ಷೆಗಳು ಎಲ್ಲ ಆಗತ್ತೆ ಅಂತ. ನೀವು ಸಂಸದೀಯ ಮಂಡಳಿಯ ಸಭೆಯನ್ನು ಕರೆದಾಗ ವಿಪ್ಗೆ ಯಾವುದೇ ರೀತಿಯಾದ ಬೆಲೆ ಇರೋದಿಲ್ಲ. ಅದನ್ನು ಇಟ್ಕೊಂಡು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನೀವು ಲೋಕಸಭಾ ಸ್ಪೀಕರ್ ಹತ್ರ ಕೂಡ ನೀವು ಕೇಳೋ ಹಾಗಿಲ್ಲ. ಅಷ್ಟೇ ಅಲ್ಲ, ರಾಷ್ಟ್ರಪತಿ ಚುನಾವಣೆ ಇರುವ ಸಂದರ್ಭದಲ್ಲಿ ಕೂಡ ಈ ರೀತಿ ವಿಪ್ಪನ್ನು ಜಾರಿ ಮಾಡೋ ಹಾಗಿಲ್ಲ. ಅವ್ರಿಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಮತ ಹಾಕ್ಬೋದು. ಇದು ಇರುವಂಥ ಸಂವಿಧಾನಾತ್ಮಕ ದತ್ತ ಅವಕಾಶಗಳು ಸದಸ್ಯರಿಗೆ. ಈ 9 ಜನರಲ್ಲಿ 6 ಜನ ಬರಲಿಲ್ಲ. ಅವ್ರು ಹೋಗಿ ಶ್ರೀಕಾಂತ್ ಶಿಂದೆ ಇದ್ದಾರಲ್ಲ, ಏಕನಾಥ್ ಶಿಂದೆಯ ಪುತ್ರ, ಅವರ ನೇತೃತ್ವದಲ್ಲಿ, ಆತ ಲೋಕಸಭಾ ಸದಸ್ಯ ಶ್ರೀಕಾಂತ್ ಶಿಂದೆ ತುಂಬ ಚೆನ್ನಾಗಿ ಸಂಸತ್ನಲ್ಲಿ ವಿಷಯ ಮಂಡನೆ ಮಾಡ್ತಾರೆ. ಏಕನಾಥ್ ಶಿಂದೆ ಮಗ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ, ಆತನ ಕ್ಯಾರೆಕ್ಟರ್ ಏನಿದೆ ಅದನ್ನು ಗುಣಕ್ಕೆ ಮತ್ಸರವಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈ ಶ್ರೀಕಾಂತ್ ಶಿಂದೆ ನೇತೃತ್ವದಲ್ಲಿ ಈಗ ಏಕನಾಥ್ ಶಿಂದೆ ಬಣದಲ್ಲಿ ಇವರು ಸೇರ್ಪಡೆ ಆಗ್ತಾ ಇದ್ದಾರೆ. ಇದ್ದಕ್ಕಿದ್ದಾಗಿ ಕಿರುಚಾಡಲಿಕ್ಕೆ ಯಥಾ ಪ್ರಕಾರ ಶುರು ಮಾಡ್ತಾರೆ ಸಂಜಯ್ ರಾವತ್. ಎಲ್ಲಿಯೂ ಕೂಡ ಉದ್ಧವ್ ಠಾಕ್ರೆ ಮಾತಾಡ್ತಾ ಇಲ್ಲ. ನೀವು ಗಮನಿಸಿ ನೋಡಿ, ಕಳೆದ 3-4 ದಿವಸದಿಂದ ನಡೀತಾ ಇರೋ ವಿದ್ಯಮಾನಗಳು ಇಷ್ಟೊಂದು ಅವರ ಪಕ್ಷಕ್ಕೆ ಭೀಕರವಾದಂಥ ವಿಚಾರಗಳಿವು, ಮರ್ಮಾಘಾತ ಇದು. ಅವರನ್ನು ತುಂಡು ಮಾಡಿದ ಸ್ಥಿತಿ ಬಂದಿದೆ ಪಕ್ಷದಲ್ಲಿ. ಆದರೂ ಕೂಡ ಉದ್ಧವ್ ಠಾಕ್ರೆ ಧ್ವನಿ ಇಲ್ಲ. ಸಂಜಯ್ ರಾವತ್ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಬೈಗುಳಗಳನ್ನು ಬೈದಾಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಲ್ಲ ದುಡ್ಡು ಕೊಟ್ಟು ಎಲ್ಲರನ್ನೂ ಖರೀದಿ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ NDA, ಯಾಕೆಂದರೆ ಮಾನ್ಸೂನ್ ಸೆಷನ್ ಹೊತ್ತಿಗೆ ಅವರಿಗೆ 2/3 ಮೆಜಾರಿಟಿ ಬರಬೇಕು ಅಂತ. ಇದಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಿರಂತರವಾಗಿ ಹೇಳ್ತಾ ಇದ್ರು. ಅದೇನಪ್ಪ ಅಂದರೆ, ಹೆದರಿಸ್ತಾರೆ ಅಮಿತ್ ಶಾ ನರೇಂದ್ರ ಮೋದಿ ಅವರು, ನಿಮ್ಮ ಮೇಲೆ ED ರೇಡ್ ಮಾಡಿಸ್ತೀನಿ, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸ್ತೀನಿ, ನಿಮ್ಮೆಲ್ಲ ಆಸ್ತಿಯನ್ನು ಜಪ್ತಿ ಮಾಡಿಸ್ತೀನಿ, CBI ದಾಳಿ ಮಾಡಿಸ್ತೀನಿ. ಅಲ್ಲ ರೀ, ಈ ದೇಶದಲ್ಲಿ ಈಗ ಮೇ 4ನೇ ತಾರೀಕಿನ ಚುನಾವಣೆ ಪಶ್ಚಿಮ ಬಂಗಾಳದ ಫಲಿತಾಂಶ ಬಂದಾದಮೇಲೆ ಇಡೀ ರಾಜಕೀಯ ಲೆಕ್ಕಾಚಾರ ಆಲೋಚನೆಗಳೇ ಬದಲಾಗಿಬಿಟ್ಟಿದೆ. ಒಂದು ಹೊಸ ಪರ್ವ ಶುರುವಾಗಿದೆ. ಯಾರು
ಅಧೀನರಾಗಿಲ್ಲ ಅಂತ ತಮ್ಮನ್ನು ತಾವು ಭಾವಿಸ್ತಾರೋ, ಯಾರು ಸ್ವಾಭಿಮಾನವನ್ನು ಮೆರಿಬೇಕು ಅಂತಾರೋ, ಯಾರು ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅಂತಾರೋ ಅವ್ರಿಗೆಲ್ಲ ಧ್ವನಿ ಬಂದಿದೆ ಒಂದು ಚುನಾವಣೆಯಿಂದ, ಒಂದೇ ಒಂದು ಚುನಾವಣೆಯಿಂದ, ಪಶ್ಚಿಮ ಬಂಗಾಳದ ಚುನಾವಣೆಯಿಂದ ದೇಶದಲ್ಲಿರುವಂಥ ಎಲ್ಲ ಪಕ್ಷಗಳಲ್ಲಿರುವಂಥ ಸಂಸತ್ ಸದಸ್ಯರಿಗೆ, MLAಗಳಿಗೆ ಎಲ್ಲರಿಗೂ ಕೂಡ ಒಂದು ಇದ್ದಕ್ಕಿದ್ದಾಗಿ ಒಂದು ಧೀಶಕ್ತಿ ಬಂದಿದೆ. ಉದಾಹರಣೆಗೆ TMCಯಲ್ಲಿ 20 ಜನ ಇವತ್ತು NDAಗೆ ಬೆಂಬಲ ಕೊಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಹೆಂಗಾದರು? ಯಾವಾಗ ರಾಹುಲ್ ಗಾಂಧಿ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ DMKನೇ MK ಸ್ಟಾಲಿನ್ ಹೇಳಿದರು, ಯಾವಾಗ ನಮಗೆ ಪ್ರತ್ಯೇಕ ಗುಂಪು ಬೇಕು ಅಂತ ಹೇಳಿದರು, ನಾವು ಕಾಂಗ್ರೆಸ್ ಜೊತೆ ಕೂತ್ಕೊಳ್ಳಲ್ಲ ವಿಪಕ್ಷದಲ್ಲಿ ಅಂತ ಅವ್ರು ಹೇಳಿದರು, ಆವಾಗ ಆಲೋಚನೆ ಮಾಡುವಂಥ ಪ್ರಕ್ರಿಯೆ ಶುರುವಾಯಿತು. ಜೊತೆಗೆ ಈಗ ಉದ್ಧವ್ ಠಾಕ್ರೆ ಬಣದ 6 ಜನ, ಇನ್ನು ಶರದ್ ಪವಾರ್ ಬಣದ 8 ಜನ, ಜೊತೆಗೆ DMK 22 ಹೇಳಿದ 22 ಜನ, TMCಯ 20 ಜನ, 5 ಜನ ಜಗನ್ಮೋಹನ್ ರೆಡ್ಡಿಯ 5 ಜನ. ಇಷ್ಟು ಜನ ED CBI ರೇಡ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಸ್ಪ್ಲಿಟ್ ಆಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಇಷ್ಟು ಜನರ ಮೇಲೆ CBI ED ದಾಳಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಬ್ಲ್ಯಾಕ್ ಮೇಲ್ ತಂತ್ರ ಮಾಡಲಿಕ್ಕೆ ಆಗತ್ತಾ? ಆಲೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ? ಈಗ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಿಬಿಡೋದು, ಮಾಡಿ ಏನಂತ ಹೇಳೋದು, ಇಲ್ಲ ದುಡ್ಡು ಕೊಡ್ತಾ ಇದ್ದಾರೆ, ನೀಟ್ ಎಕ್ಸಾಮಿನೇಷನ್ ಲೀಕ್ ಹಗರಣದಂಥ ಹಗರಣಗಳನ್ನ ಮಾಡಿಸಿ ದುಡ್ಡನ್ನು ತೊಗೊಂಬಂದು ಇಲ್ಲಿ ಜನರಿಗೆ ಹಂಚ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇವರೆಲ್ಲ ಹೇಳ್ಕೊತಾ ಇದ್ದಾರೆ. ವಾಸ್ತವವಾಗಿ ಏನಂದರೆ ಈ ಎಲ್ಲ ಪಕ್ಷಗಳ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳ್ತೀನಿ. ಪ್ರಾರಂಭದಲ್ಲಿ ನಿಮಗೆ ಈ ಸಮಾಜವಾದಿ ಪಾರ್ಟಿಯ ಕಥೆಯನ್ನು ಹೇಳಿದೆ. ಸಮಾಜವಾದಿ ಪಾರ್ಟಿಲಿ 8 ಜನ ಅವ್ರ ಕುಟುಂಬದವರು ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಾರೆ. MP ಆಮೇಲೆ ಈ ರೀತಿಯಾಗಿ 8 ಜನ ಇದ್ದಾರೆ. ಇವರು ತಮ್ಮ ಅಂಗಡಿಯಲ್ಲಿ ಬೇರೆ ಯಾರಿಗೂ ಆಸ್ಪದ ಕೊಡೋದಿಲ್ಲ. ಇವ್ರಿಗಿರುವಂಥ MLAಗಳ ಜೊತೆ ಇವ್ರಿಗೆ ಯಾವುದೇ ರೀತಿಯಾದಂಥ ಅವಿನಾಭಾವ ಸಂಬಂಧ ಇಲ್ಲ. ಸಂಸತ್ ಸದಸ್ಯರನ್ನು ಅಡ್ರೆಸ್ಗೆ ಇರಲಾರ್ದಂಗೆ ನೋಡ್ಕೋತಾರೆ. ಅವರ ಸಂಪರ್ಕದಲ್ಲಿಯೇ ಇರೋದಿಲ್ಲ. ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು, ಯಾವತ್ತೂ ವಿಪಕ್ಷದಲ್ಲಿದ್ದಾಗ ಆತ MLA ಇರಲಿ ಅಥವಾ MP ಇರಲಿ, ಆತ ಕೆಲಸ ಮಾಡಿಸ್ಕೋಬೇಕು ಅಂದರೆ ಆಡಳಿತ ಪಕ್ಷದವ್ರ ಜೊತೆ ತುಂಬ ಚೆನ್ನಾಗಿರಬೇಕು. ಉದಾಹರಣೆಗೆ ಸಮಾಜವಾದಿ ಪಾರ್ಟಿ 37 ಜನ MPಗಳಿದ್ದಾರೆ. ಇವರು ವಿಷಯಾಧಾರಿತವಾದಂಥ ವಿರೋಧವನ್ನು ಸಂಸತ್ನಲ್ಲಿ ಮಂಡಿಸಬೇಕು ಮತ್ತು ಮಂಡಿಸಬಹುದು, ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಮತ್ತು ಮಂಡಿಸಬಹುದು, ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಮಂಡಿಸಬೇಕು ಮತ್ತು ಮಂಡಿಸಬಹುದು, ವಿಧಾನಮಂಡಲದಲ್ಲಿ. ಆದರೆ ವಿಷಯಾಧಾರಿತ ಆಗಬೇಕು. ಸರ್ಕಾರಕ್ಕೆ ನೀವು ಅನಗತ್ಯವಾಗಿ ಕಿರುಕುಳ ಕೊಡುವುದು, ಸಭಾತ್ಯಾಗ ಮಾಡುವಂಗೆ ಮಾಡೋದು, ಅವರಿಗೆ ಇರುಸುಮುರುಸು ಉಂಟು ಮಾಡೋದು, ಮುಜುಗರ ಉಂಟು ಮಾಡೋದು, ಆ ರೀತಿ ತೊಂದರೆ ಕೊಡಲಿಕ್ಕೆ ವಿಪಕ್ಷದವರು ಶುರು ಮಾಡಿದರೆ ಆಡಳಿತ ಪಕ್ಷದಲ್ಲಿರೋರು ಯಾಕೆ ಇವರ ಸಂಸದೀಯ ಕ್ಷೇತ್ರಕ್ಕೆ ಅಥವಾ ಇವರ MLA ಕ್ಷೇತ್ರಕ್ಕೆ ಯಾಕೆ ಸಹಾಯ ಮಾಡ್ತಾರೆ? ಯೋಚನೆ ಮಾಡಬೇಕಾದಂಥ ವಿಚಾರ ಇದು. ಯಾವಾಗಲೂ ವಿಪಕ್ಷ ಅಂದ್ಕೊಳ್ಳಿ, ವಿರೋಧ ಪಕ್ಷ ಅಂತ ಭಾಳಷ್ಟು ಜನ ಹಾಕೊಂಡಿದ್ದಾರೆ. ವಿರೋಧ ಪಕ್ಷ ಅಲ್ಲ, ಅದು ವಿಕಲ್ಪ ಪಕ್ಷ. ಅದು ಅಂದರೆ ಆಲ್ಟರ್ನೇಟಿವ್ ಆಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ವಾ, ನಮಗೊಂದು ಆಲ್ಟರ್ನೇಟಿವ್ ಇದೆ, ಮುಂದಿನ ಸಲ ಇವ್ರನ್ನ ಗೆಲ್ಸೋಣ ಅನ್ನೋದಕ್ಕೆ ವಿಪಕ್ಷ ಅಂತ ಕರೆಯೋದು. ನಮ್ಮಲ್ಲಿ ಏನಾಗಿದೆ, ವಿರೋಧ ಪಕ್ಷವಾಗಿದ್ದಕ್ಕಾಗಿ ವಿರೋಧ ಮಾಡುವುದು ಅನ್ನುವಂಥ ಧೋರಣೆ ಎಲ್ರಿಗೂ ಬಂದಿದೆ. ಮತ್ತು ಇವ್ರು ಯಾರು ಕೂಡ ರಾಜಕೀಯದಲ್ಲಿ ಬಂಟಿಂಗ್ಸ್ ಕಟ್ಟಿ, ಪಾಂಪ್ಲೆಟ್ ಹಂಚಿ, ಮನೆ ಮನೆ ಹೋಗಿ ಭಿಕ್ಷೆ ಬೇಡಿ ಪಕ್ಷ ಕಟ್ಟಿದವರಲ್ಲ. ಇವರಪ್ಪ ಅಜ್ಜ ಮಾಡ್ಕೊಂಬಂದಿರ್ತಾರೆ, ಇವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ಜಹಗೀರು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಈ ಜಹಗೀರು ಅಂದ್ಕೊಂಡಂಥ ರಾಹುಲ್ ಗಾಂಧಿ ಇರ್ಬೋದು, ಜಹಗೀರು ಅಂದ್ಕೊಂಡಂಥ ಅಖಿಲೇಶ್ ಯಾದವ್ ಇರ್ಬೋದು, ಜಹಗೀರು ಅಂದ್ಕೊಂಡಂಥ ಉದ್ಧವ್ ಠಾಕ್ರೆ ಇರ್ಬೋದು, ಇವರು ಎಂದೂ ಕೂಡ ತಮ್ಮ ಸಂಸತ್ ಸದಸ್ಯರನ್ನಾಗಲಿ ಶಾಸಕರನ್ನಾಗಲಿ ಭೇಟಿಯಾಗುವ ಪ್ರಯತ್ನವನ್ನೇ ಮಾಡೋದಿಲ್ಲ ಮತ್ತು ಅವರ ಕಷ್ಟ ಸುಖ ಕೇಳಂಗೇ ಇಲ್ಲ. ಉದ್ಧವ್ ಠಾಕ್ರೆ ಸರ್ಕಾರದ ಜೊತೆ ಚೆನ್ನಾಗಿದ್ದಾಗ ಆತನ ಸಂಸದೀಯ ಕ್ಷೇತ್ರಗಳಿಗೆ, ತನ್ನ ಪಕ್ಷದಲ್ಲಿರೋ ಸಂಸದೀಯ ಕ್ಷೇತ್ರಗಳಿಗೆ ಯೋಜನೆಗಳನ್ನು ತರಬಹುದು. ಆದರೆ ಇವ್ರು ಹಂಗೆ ಮಾಡಂಗಿಲ್ಲ, ಅವ್ರ ಜೊತೆ ಶತ್ರುತ್ವವನ್ನು ಮಾಡ್ತಾರೆ. ಈಗ ಯಾಕೆ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ, ನಾಳೆ ಇವರೆಲ್ಲ ಚುನಾವಣೆಯನ್ನು ಎದುರಿಸಬೇಕು. ಈಗೇನೋ ಹೊರಗೆ ಬಂದರು. ಮೊದಲನೇದಾಗಿ ಉದ್ಧವ್ ಠಾಕ್ರೆಗೆ ನಾನು ಈಗಾಗಲೇ ಹೇಳಿದೆ, ಕಳೆದ ಬಾರಿ 19.35% ವೋಟ್ ಕೊಡಿಸಿದ ವ್ಯಕ್ತಿ 2014ರಲ್ಲಿ, ಮುಂದೆ 2026 ಹೊತ್ತಿಗೆ 9% ವೋಟ್ ಶೇರ್ ಆಗಿದೆ ಅಂದರೆ ಈತನನ್ನು ಜನ ನಂಬ್ತಾ ಇಲ್ಲ ಅಂತ ಅರ್ಥ. ತೃಣಮೂಲ ಕಾಂಗ್ರೆಸ್ ಹೆಸರು ಹಿಡ್ಕೊಂಡು MP ಕ್ಯಾಂಡಿಡೇಟ್ ಯಾರು ಚುನಾವಣೆಗೆ ಹೋದರೆ ಆತನಿಗೆ ಮೊಟ್ಟೆಯಿಂದ ಹೊಡಿತಾರೆ ಅಂತ ಸಂಸದೀಯ ಸದಸ್ಯರಿಗೆ ಗೊತ್ತು. ಮಮತಾ ಬೇಗಂ ತನಗೆ ವೋಟ್ ಕೊಡಿಸೋದಿಲ್ಲ ಅನ್ನೋದು ಅವ್ರು ಸ್ಪಷ್ಟವಾಗಿ ಹೋಗಿದೆ. ಆದ್ದರಿಂದ ಅವರೆಲ್ಲ ಈಗ ತಮ್ಮ ಅಸ್ತಿತ್ವವನ್ನು ನೋಡಬೇಕಾದ ಅನಿವಾರ್ಯತೆ ಬಂದಿದೆ. ಈ 6 ಜನ ಏನು ಬಿಟ್ಟು ಹೊರಗಡೆ ಬಂದಿದ್ದಾರಲ್ಲ, ಅವ್ರ ಹೆಸರು ಹೇಳ್ತೀನಿ ನಿಮಗೆ. ಮಹಾರಾಷ್ಟ್ರದಲ್ಲಿ ಅವರ ಬ್ಯಾಕ್ಗ್ರೌಂಡನ್ನು ನೋಡಿ. ಇವ್ರು ಯಾರು ಮುಂಬೈ ಪಶ್ಚಿಮ, ಮುಂಬೈ ದಕ್ಷಿಣ ಈ ರೀತಿ ಆಯ್ಕೆಯಾದಂಥ MPಗಳಲ್ಲ. ಇವರೆಲ್ಲ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿ ರಾಜಕಾರಣ ಮಾಡಿದವರು ಇವರು.
ಸಂಜಯ್ ಜಾಧವ್ ಅಂತ ಪ್ರಭಾನಿ ಅನ್ನುವಂಥ ಸಂಸದೀಯ ಕ್ಷೇತ್ರ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಕಷ್ಟಪಟ್ಟು ಗೆದ್ದು ಬಂದಂಥ ವ್ಯಕ್ತಿ ಇತ್ತ. ಬಾಬು ಸಾಹೇಬ್ ವಾಗ್ಚೌರೆ ಅಂತಿದ್ದಾರೆ, ಇವರು ಶಿರಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಆಮೇಲೆ ಓಂ ಪ್ರಕಾಶ್ ರಾಜೆ ನಿಂಬಾಳ್ಕರ್ ಅಂತೇಳಿ ಧಾರಾಶಿವದಿಂದ ಆಯ್ಕೆಯಾಗಿದ್ದಾರೆ. ಸಂಜಯ್ ದೇಶ್ಮುಖ್ ಅಂತ ಯಾವತ್ನಾಳ್ ಅನ್ನುವಂಥ ಒಂದು ಲೋಕಸಭಾ ಕ್ಷೇತ್ರದ ಅಲ್ಲಿಂದ ಆಯ್ಕೆಯಾಗಿದ್ದಾರೆ. ನಾಗೇಶ್ ಪಾಟೀಲ್ ಅಷ್ಟೇಕರ್ ಅಂತೇಳಿ ಈತ ಹಿಂಗೋಲಿಯಿಂದ ಆಯ್ಕೆಯಾಗಿದ್ದಾರೆ. ಇವರೆಲ್ಲ ತಮ್ಮ ಕ್ಷೇತ್ರಕ್ಕೆ ಹೋಗಿ ಜನರಿಗೆ ಮುಖ ತೋರಿಸ್ಬೇಕಲ್ರಿ, ಮುಂದೆ 2029 ಚುನಾವಣೆ ಬಂದಾಗ ಏನು ಮಾಡ್ತಾರೆ ಇವರು. ಅದೇ ಏಕನಾಥ್ ಶಿಂದೆ ಬಣದ ಜೊತೆ ಇದ್ದರೆ ಸರ್ಕಾರ ಇದೆ ಕೇಂದ್ರದಲ್ಲಿ, ಯೋಜನೆಗಳನ್ನು ತರ್ಬೋದು, ಟ್ರೇನ್ ಬಿಡಿಸ್ಬೋದು, ಫಂಡ್ಗಳನ್ನು ತರ್ಬೋದು, ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೋದು, ರಸ್ತೆಗಳನ್ನ ಮಾಡಿಸ್ಬೋದು. ತಮ್ಮ ಅಸ್ತಿತ್ವಕ್ಕಾಗಿ ಇವರು ಪಕ್ಷವನ್ನು ತೊರೆಯಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. 2/3 ಮೆಜಾರಿಟಿಗೋಸ್ಕರ ಇದ್ದಕ್ಕಿದ್ದ ಹಾಗೆ ದೊಡ್ಡದಾದಂಥ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ, ಎಲ್ಲ ಪಕ್ಷದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಖಂಡಿತ ಅಲ್ಲ. ಒಂದು ಕಿಡಿ ಏನು ಹೊತ್ತುಕೊಂಡಿತು ಪಶ್ಚಿಮ ಬಂಗಾಳದಲ್ಲಿ, ಆ ಕಿಡಿ ಇದು ದೇದೀಪ್ಯಮಾನವಾದಂಥ ಜ್ಯೋತಿಯಾಗಿ ಪ್ರಜ್ವಲಿಸ್ತಾ ಇದೆ. ಇದು ಉದ್ಧವ್ ಠಾಕ್ರೆಗೂ ಅರ್ಥ ಆಗ್ತಾ ಇಲ್ಲ, ಸಂಜಯ್ ರಾವತ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ಎಷ್ಟು ಕೀಳಾಗಿ ಮನುಷ್ಯ ಮಾತಾಡಿದ್ರೆ ಯೋಚನೆ ಮಾಡಿ. ಅವ್ರ ಮೇಲೆ ಗಡೀಪಾರ ಆದೇಶ ಆಗಿತ್ತಂತೆ. ಯಾವುದೋ ಒಬ್ಬ ಮಿನಿಸ್ಟ್ರು ಗುಜರಾತ್ನಲ್ಲಿ, ಆತ ಬಂದು ಮಾತೋಶ್ರೀ ಮುಂದ್ಗಡೆ ನಿಂತಿದ್ರು, ಬಂದು ಒಳಗಡೆ ಬರ್ತೀನಿ ಅಂದರು, ಇಲ್ಲ ಹೊರಗಡೆ ನಿಂತಿರಿ ಅಂತ 2 ಸಲ ವಾಪಸ್ ಕಳಿಸಿದೆ ನಾನು ಇದೇ ಅಮಿತ್ ಶಾಗೆ ಅಂತ ಹೇಳ್ಕೊತಾರೆ ಅವರು. ಇವರ ನಡೆ ಹೀಗಿದೆ. ಅಲ್ಲಿ ಅರವಿಂದ್ ಸಾವಂತ್, ಅನಿಲ್ ದೇಸಾಯಿ ಮತ್ತು ಈ ಸಂಜಯ್ ರಾವತ್ 3 ಜನ ಬಿಟ್ಟರೆ ಒಳಗಡೆ ಯಾರಿಗೂ ಪರ್ಮಿಷನ್ ಇಲ್ಲ ಅಮಿತ್ ಶಾ ಈ ಮಾತೋಶ್ರೀ ಒಳಗಡೆ. ಉದ್ಧವ್ ಠಾಕ್ರೆ ತನ್ನನ್ನು ತಾನೊಬ್ಬ ಚಕ್ರವರ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಂತ ಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾರ ಜೊತೆ ಎಂ ಪಿಗಳ ಭೇಟಿ ಆಗಲಿ. ಈಗ TMC ಬಗ್ಗೆ ಮಾತಾಡಿದೆ ನಾನು. TMC ಅಭಿಷೇಕ್ ಬ್ಯಾನರ್ಜಿನ ಯಾವುದಾದ್ರೂ MP ಹೋಗಿ ಭೇಟಿ ಆಗಲಿಕ್ಕಾಗತ್ತಾ ಹೋಗಿ ಕೇಳಿ, ಯಾವುದಾದ್ರೂ MLA ಹೋಗಿ ಭೇಟಿ ಆಗತ್ತಾ ಕೇಳಿ. ಅವರ PA ಮಾತಾಡಿಸ್ಬೇಕು, PA ಹೇಳಿದಾಗ ಇವ್ರ ಕೆಲಸ ಕೇಳ್ಕೊಂಡಿರಬೇಕು. ಅದು ಅಲ್ಲಿದ್ದಂಥ ವಾಸ್ತವದ ಸ್ಥಿತಿ. ಇದು ಬೇರೆದವ್ರಿಗೆ ಅರ್ಥವೇ ಆಗೋದಿಲ್ಲ. ಯಾರು ಆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೋ ಅವರು ಮಾತ್ರ ಈ ಸಮಸ್ಯೆ. ಅಖಿಲೇಶ್ ಯಾದವ್ ಬಣದಲ್ಲಿ ಇದೇ ಸಮಸ್ಯೆ ಇರೋದು. ಮಜಾ ನೋಡಿ, ರಾಜೀವ್ ರಾಯ್ ಅಂತ ಇವರಲ್ಲಿ ಒಬ್ಬ MP ಇದ್ದಾರೆ. ಈತ ಮೊನ್ನೆ ಆಪರೇಷನ್ ಸಿಂಧೂರ್ ಆದಮೇಲೆ ವಿಶ್ವ ಪರ್ಯಟನೆ ಮಾಡಿದರು. ಇವ್ರನ್ನ ಕರ್ಕೊಂಡೋಗಿ ಸಂಸತ್ ಸದಸ್ಯರ ನಿಯೋಗಗಳನ್ನು ಮಾಡಿ ಶಶಿ ಥರೂರ್ ಅವ್ರ ನೇತೃತ್ವದಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿ ಅವರು ಕಳಿಸಿದರು. ನಿಮ್ಗೆ ಗೊತ್ತಿರೋ ವಿಚಾರ. ಈ ಪಾರ್ಟಿಯಿಂದ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯಿಂದ ರಾಜೀವ್ ರಾಯ್ ಅಂತ ಇದ್ದರು. ರಾಜೀವ್ ರಾಯ್ ಮುಗಿಸ್ಕೊಂಬರ್ತಾರೆ. ಮುಗಿಸ್ಕೊಂಬಂದಮೇಲೆ ಆತನ ಹುಟ್ಟುಹಬ್ಬ ಇರುತ್ತೆ. ಹುಟ್ಟುಹಬ್ಬ ದಿವಸ ಅಮಿತ್ ಶಾ ಅವರು ಆತನಿಗೆ ಫೋನ್ ಮಾಡ್ತಾರೆ, ಹುಟ್ಟುಹಬ್ಬದ ಶುಭಾಶಯ ಹೇಳಲಿಕ್ಕೆ. ಹೇಗಿದ್ರಿ, ಎಷ್ಟು ವರ್ಷ ಆಯ್ತು ನಿಮಗೆ? ಸ್ವಾಭಾವಿಕವಾದ ಕರೆ. ಈ ರಾಜೀವ್ ರಾಯ್ ಸಮಾಜವಾದಿ ಪಾರ್ಟಿಯ MP ಏನು ಮಾಡ್ತಾನೆ ಅಂದರೆ, ಅಮಿತ್ ಶಾ ಅವರ ಹೆಸರು ಅದರಲ್ಲಿದೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಕಡೆಯಿಂದ ಮೊಬೈಲ್ ಆನ್ ಮಾಡಲಿಕ್ಕೆ ಹೇಳ್ತಾನೆ ಒಬ್ಬನಿಗೆ, ಸ್ಕ್ರೀನಲ್ಲಿ ತೋರಿಸ್ತಾನೆ. ಈತ ಅವ್ರ ಜೊತೆ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊತಾನೆ. ಮೊದಲೇದಾಗಿ ಒಬ್ಬರು ಇನ್ನೊಬ್ರಿಗೆ ಫೋನ್ ಮಾಡೋದು ಖಾಸಗಿ ಆದ ವಿಚಾರ. ಅದು ಆತ ಶುಭಾಶಯ ಹೇಳಲಿಕ್ಕೋಸ್ಕರ ಅಮಿತ್ ಶಾ ಅವರು ಆತನ ಕರೆ ಮಾಡಿದ್ದು. ಇಟ್ಸ್ ಅ ಕ್ಯಾಶುವಲ್ ಕರೆ. ಅದಾದಮೇಲೆ ಅವ್ರೇನು ಮಾತಾಡಿಲ್ಲ ಅದರಲ್ಲಿ. ಆದರೆ ಈ ಇದ್ದಂಥ ವ್ಯಕ್ತಿ ರಾಜೀವ್ ರಾಯ್ ಅದನ್ನು ಖಾಸಗಿ ಕರೆಯನ್ನು, ಅದು ಶುಭಾಶಯ ಹೇಳಲಿಕ್ಕೆ ಮಾಡಿದ ಕರೆಯನ್ನು ತಾನು ಅಮಿತ್ ಶಾ ಜೊತೆ ಮಾತಾಡ್ತಾ ಇದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ರೆಕಾರ್ಡಿಂಗ್ ಮಾಡಿಸ್ಕೋತಾರೆ. ಮಾತಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ. ಅಖಿಲೇಶ್ ಯಾದವ್ಗೆ ತಲುಪೋ ಹಾಗೆ ನೋಡ್ಕೋತಾರೆ. ಏನು ಉದ್ದೇಶ? ನಾನು ಮನಸ್ಸು ಮಾಡಿದರೆ ಒಂದು ತಂಡವನ್ನು ಕಟ್ಟಿಕೊಂಡು ನಿನ್ನ ಬಿಟ್ಟು ಹೋಗಬಲ್ಲೆ. ನಿನ್ನ ಬಳಿ 37 ಜನ ಏನು ಸಂಸತ್ ಸದಸ್ಯರಿದ್ದಾರೋ ಅಮಿತ್ ಶಾ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ, 25 ಜನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಈಗ ಅದೇ ನಡೀತಾ ಇರೋದು. 25 ಜನ ಹೊರಗಡೆ ಹೋಗ್ತಾರೆ ಸಮಾಜವಾದಿ ಪಾರ್ಟಿ. ಆ 25 ಜನ ಬರದೇ ಹೋದರೂ 2/3 ಮೆಜಾರಿಟಿ ಆಗತ್ತೆ, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಸರ್ಕಾರ ಮಾಡ್ತಾ ಇದ್ದಿಲ್ಲ, ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಾಡ್ತಾ ಇರೋದು ಯಾವುದೋ ದೇಶ ವಿರೋಧಿ ಕೆಲಸ ಮಾಡಲಿಕ್ಕೆ ಯಾವುದೋ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಈ ಸಲ ಮಾನ್ಸೂನ್ ಅಧಿವೇಶನದಲ್ಲಿ ಜನಗಣತಿಯ ಬಗ್ಗೆ ಡಿಲಿಮಿಟೇಷನ್ ಆಗಬೇಕು, ಡಿಲಿಮಿಟೇಷನ್ ಮಾಡಿಸ್ತಾರೆ. ಜನಗಣತಿ ಜಾಸ್ತಿ, ಜನಸಾಂದ್ರತೆ ಜಾಸ್ತಿ ಆದ ಹಾಗೆ ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗಬೇಕು. 1971 ನಂತರ ಆಗೇ ಇಲ್ಲ. ಅವತ್ತೇನು 543 ಇದ್ವು, ಇವತ್ತು 543 ಇದ್ದಾವೆ. ಈಗ 50% ಆಫ್ ದಿ ಎವ್ರಿ ಸ್ಟೇಟ್. ಈಗ ನಮ್ಮಲ್ಲಿ 24 ಜನ ಕರ್ನಾಟಕದಲ್ಲಿದ್ದಾರೆ ಅಂದರೆ 36 ಆಗ್ತಾರೆ. 40 ಜನ ತಮಿಳುನಾಡಲ್ಲಿದ್ದಾರೆ ಅಂದರೆ 60 ಜನ ಆಗ್ತಾರೆ. ಈ ರೀತಿ ಯಾವುದೇ ಸಂಖ್ಯಾದ ದೃಷ್ಟಿಯಿಂದ ನೋಡಲಾರದೆ, ಆ ರಾಜ್ಯಕ್ಕೆ ಎಷ್ಟು ಸಂಖ್ಯೆ ಇದೆ ನೋಡಲಾರದೆ, ನೇರವಾಗಿ 50% ಲೋಕಸಭಾ ಸದಸ್ಯರನ್ನು ಜಾಸ್ತಿ ಮಾಡೋ ಕೆಲಸವನ್ನು ಈ ಸಲ ಮಾಡುವಂಥ, ಲೋಕಸಭಾ ಸದಸ್ಯತ್ವ ಜಾಸ್ತಿ ಮಾಡೋ ತಯಾರಿ ನಡೀತಾ ಇದೆ. ಇವೆಲ್ಲ ಯಾವ ಉದ್ದೇಶಕ್ಕೋಸ್ಕರ ಅಂದರೆ ಜನರಿಗೆ ರೀಚ್ ಆಗಬೇಕು ಅಂತ. ಸಂಸತ್ ಸದಸ್ಯರು ದೊಡ್ಡ ಭೌಗೋಳಿಕ ಪ್ರಭಾವ ಆಗ್ಬಿಟ್ರೆ ಮುಟ್ಲಿಕ್ಕೆ ಸಾಧ್ಯ ಆಗೋಲ್ಲ ಸೀಮೆಯನ್ನು. ಅದನ್ನು ಒಡಿಬೇಕಾದ ಅನಿವಾರ್ಯತೆ ಇದೆ. ಜೊತೆಗೆ 33% ವುಮೆನ್ಸ್ ರಿಸರ್ವೇಷನ್ ಆಗಬೇಕು.
ಇವರೆಲ್ಲ ಏನು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಸೀಟ್ಗಳು ಜಾಸ್ತಿ ಆಗಿಬಿಡ್ತವೆ, ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ. ಇಲ್ಲ, ಸೀಟ್ಗಳು ಜಾಸ್ತಿ ಆದರೆ ಇವ್ರ ಹತ್ರ ಅಭ್ಯರ್ಥಿಗಳೇ ಇಲ್ಲ. ನಿಮ್ಗೆ ಗೊತ್ತಿರಲಿ, ಅಖಿಲೇಶ್ ಯಾದವ್ ಸೀಟ್ ಬಿಟ್ಟು ಕೊಟ್ಟನಲ್ಲ ಕಾಂಗ್ರೆಸ್ಗೆ 2024ರಲ್ಲಿ. ಅಲ್ಲಿ ಕ್ಯಾಂಡಿಡೇಟ್ ಯಾರಿದ್ರು ಈತನಿಗೆ? ಅಖಿಲೇಶ್ ಯಾದವ್ ಹತ್ರ ಕ್ಯಾಂಡಿಡೇಟೇ ಇರಲಿಲ್ಲ. ಉಳಿದು ವೇಸ್ಟ್ ಆದಂಥ ಸೀಟ್ಗಳನ್ನು ಕಾಂಗ್ರೆಸ್ಗೆ ಎತ್ತಿ ಕೊಟ್ಟಿರೋದು. ಮಹಿಳೆಯರಿಗೆ 33% ರಿಸರ್ವೇಷನ್ ಅಂತ. ಸೀಟ್ ತೊಗೊಳ್ಳಿಕ್ಕೆ ಬೇಕಲ್ರಿ, ಇಲ್ಲಿ ಅಭ್ಯರ್ಥಿಗಳು ಬೇಕಲ್ಲ. ಮಹಿಳೆಯರನ್ನ ನಿಲ್ಲಿಸ್ಲಿಕ್ಕೆ ನೀವು ಆ ರೀತಿ ತಯಾರಿ ಮಾಡಿದ್ದೀರಾ? ಇದು ಭಾಳ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಆಡಳಿತ ಪಕ್ಷದಲ್ಲಿ ಮಾಡ್ತಾ ಇರುವಂಥ ಕೆಲಸ ವಿರೋಧ ಪಕ್ಷದವ್ರಿಗೆ ದೊಡ್ಡ ತಲೆನೋವಾಗಿದೆ. ಎರಡನೇದಿರುವಂಥ ಪಕ್ಷ ಹೋಳಾಗಿ ಪೀಸಾಗಿ ಹೋಗ್ತಾ ಇದೆ. ಮುಂದಿನ ಚುನಾವಣೆಯನ್ನು ಎದುರಿಸುವುದು ಹೇಗೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಡೀ ರಾಜಕೀಯ ವಲಯ ದಿಗ್ಭ್ರಮೆಗೊಂಡಿದೆ, ಬೆಚ್ಚಿ ಬಿದ್ದಿದೆ. ಅದರ ಕುರಿತಾದಂಥ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.